ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ನೋದೇಶಕ್ಕೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 3 ಅದರಲ್ಲಿ 6ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು ಮಾನಸಿಕ ಗಣಿತದಲ್ಲಿ ಮೊತ್ತ ಹಾಗೂ ವ್ಯತ್ಯಾಸಗಳನ್ನು ಅಂದಾಜಿಸುವುದರ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ಉದಾಹರಣೆ 1, 2467 ಮತ್ತು 3487ಗಳ ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಹಾಗಾದರೆ ವಿದ್ಯಾರ್ಥಿಗಳು, ಉದಾಹರಣೆ 1ರಲ್ಲಿ ನಾವೇನು ಮಾಡೋಣ, 2467 ಮತ್ತು 3487ಗಳ ಮೊತ್ತವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸೋಣ ವಿದ್ಯಾರ್ಥಿಗಳೇ. 2467 ಸಮೀಪದ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 2460 ಆಗುತ್ತದೆ ವಿದ್ಯಾರ್ಥಿಗಳೇ. ನೋಡ್ಬೋದು 10ರ ಸ್ಥಾನದಲ್ಲಿ ಹೇಳಿದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳು ಬಿಡಿ ಸ್ಥಾನದಲ್ಲಿ 2 ಇದೆ. ಹಾಗಾದರೆ ವಿದ್ಯಾರ್ಥಿಗಳು 2 ಏನಿದೆ 0ಗೆ ಬದಲಾಯಿಸ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 2 ಏನಿದೆ 0ಗೆ ಸಮೀಪ ಇರೋದ್ರಿಂದ 6ರಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀವಿ, 2460 ಅಂತ ಇಡ್ತೀವಿ ವಿದ್ಯಾರ್ಥಿಗಳೇ. 3487 ಸಮೀಪದ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 3490 ಆಗುತ್ತದೆ. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ನೋಡ್ಬೋದು 7 ಏನಿದೆ ಬಿಡಿ ಸ್ಥಾನದಲ್ಲಿದೆ. ಇದನ್ನು ಏನು ಮಾಡ್ತೀವಿ, 0ಗೆ ಬದಲಾಯಿಸ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳು ಇದ್ದಾಗ ಇದರ ಮುಂದಿನ ಒಂದು ಏನಾಗುತ್ತೆ, ಬೆಲೆ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳು 8 ಇದ್ದದ್ದು 9 ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳು ಏನಾಗುತ್ತೆ, 3487 ಇದ್ದು 3490 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 2 ಸಂಖ್ಯೆಗಳನ್ನು ಕೂಡಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳು ಏನಾಗುತ್ತೆ, 0 ಕೂಡಿಸು 0 0, 9 ಕೂಡಿಸು 6 15, 1 ಲೀಟ್ರಿ 5 ಲೀಟ್ರಿ, 1 4 5 5 4 9 9 ಇಡ್ತಾರೆ ವಿದ್ಯಾರ್ಥಿಗಳೇ. 3 ಕೂಡಿಸು 2 5. ಹಾಗಾದರೆ ವಿದ್ಯಾರ್ಥಿಗಳೇ ಎಷ್ಟು ಬಂತು, 5950 ವಿದ್ಯಾರ್ಥಿಗಳೇ. ಅಂದಾಜು ಮೊತ್ತ ಎಷ್ಟಾಯಿತು, 5950. ನೈಜ ಸಂಕಲನದಿಂದ ತಾಳೆ ನೋಡುವುದು. 2467 3487ನ ಕೂಡಿಸಿದಾಗ 7 ಕೂಡಿಸು 2 9, 8 ಕೂಡಿಸು 6 14, 1 ಲೀಟ್ರಿ 4 ಲೀಟ್ರಿ, 1 4 5 5 4 9, 3 ಕೂಡಿಸು 2 5 ಎಷ್ಟು ಬಂತು, 5949. ಆದ್ದರಿಂದ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನಾಗಿದೆ. ಆದ್ದರಿಂದ ಅಂದಾಜು ಮೊತ್ತ ಅಂದರೆ ಅಂದಾಜು, ನೈಜ ಮೊತ್ತ ಅಂದರೆ ನಿಜ ಸಂಕಲನದ ಮೊತ್ತಕ್ಕೆ ಏನಾಗಿದೆ, ಸರಿಸುಮಾರು ಸಮನಾಗಿದೆ ಅಂದರೆ ಅದಕ್ಕೆ ಸಮೀಪದಲ್ಲಿದೆ ವಿದ್ಯಾರ್ಥಿಗಳೇ. ಉದಾಹರಣೆ 2, 8743 ಮತ್ತು 7275ರ ಮೊತ್ತವನ್ನು 100ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಉದಾಹರಣೆ 2ರಲ್ಲಿ ಏನು ಕೇಳಿದ್ದಾರೆ ವಿದ್ಯಾರ್ಥಿಗಳು, 8743 ಮತ್ತು 7275ರ ಮೊತ್ತವನ್ನು 100ರ ಸ್ಥಾನದ ಸಮೀಪಕ್ಕೆ ಏನು ಮಾಡಿದರೆ ಅಂದಾಜಿಸಿ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. 8743 ಸಮೀಪದ 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳು ಏನಾಗುತ್ತೆ, 8700 ಆಗುತ್ತದೆ. 3 ಏನಿದೆ ಬಿಡಿ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 4 ಏನಿದೆ 10ರ ಸ್ಥಾನದಲ್ಲಿ, ಇದು ಕೂಡ ಏನು ಮಾಡ್ತೀವಿ, 0ಗೆ ಬದಲಾಯಿಸ್ತೀವಿ. 4 ಏನಿದೆ 0ಗೆ ಸಮೀಪದಲ್ಲಿದೆ, ಆದ್ದರಿಂದ 100ರ ಸ್ಥಾನದಲ್ಲಿರುವ 7ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ಏನು ಮಾಡ್ತೀವಿ, 8700 ಇಡ್ತೀವಿ ವಿದ್ಯಾರ್ಥಿಗಳೇ. 7275 ಸಮೀಪದ 100ರ ಸ್ಥಾನಕ್ಕೆ ಅಂದಾಜಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀವಿ, 5 ಬಿಡಿ ಸ್ಥಾನದಲ್ಲಿದೆ, ಇದನ್ನು 0ಗೆ ಬದಲಾಯಿಸ್ತೀವಿ. 7 10ರ ಸ್ಥಾನದಲ್ಲಿ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳು 2ಅನ್ನು ಏನು ಮಾಡ್ತೀವಿ, ಇಲ್ಲಿ ಒಂದು ಹೆಚ್ಚು ಮಾಡ್ಕೊಂಡು 3 ಮಾಡ್ತೀವಿ ವಿದ್ಯಾರ್ಥಿಗಳೇ. ಯಾಕಂದರೆ 7 ಏನಾಗಿದೆ 5 6 7 8 ಮಾಡ್ತೀವಿ, 0ಗೆ ಬದಲಾಯಿಸಿದಾಗ ಅಲ್ಲಿ ಒಂದು ಬೆಲೆಯನ್ನು ಹೆಚ್ಚು ಮಾಡ್ತೀವಿ ವಿದ್ಯಾರ್ಥಿಗಳೇ. ಆದ್ದರಿಂದ 7275 ಏನಾಗುತ್ತದೆ, 7300 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು 2 ಸಂಖ್ಯೆಗಳನ್ನ ಕೂಡಿಸಿದಾಗ 0 ಕೂಡಿಸು 0 0, 0 ಕೂಡಿಸು 0 0. ಹಾಗಾದರೆ ವಿದ್ಯಾರ್ಥಿಗಳೇ 3 ಕೂಡಿಸು 7 10, 1 ಲೀಟ್ರಿ 0 ಲೀಟ್ರಿ, 1 ಕೂಡಿಸು 7 8, 8 ಕೂಡಿಸು 8 16. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 16 ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು ಬತ್ತು, 16000 ಬತ್ತು. ಹಾಗಾದರೆ ವಿದ್ಯಾರ್ಥಿಗಳು ಅಂದಾಜು ಮೊತ್ತ ಎಷ್ಟು ಬತ್ತು, 16000. ನೈಜ ಸಂಕಲನದಿಂದ ತಾಳೆ ನೋಡೋದು. ಹಾಗಾದರೆ ವಿದ್ಯಾರ್ಥಿಗಳು ನಾವಿಲ್ಲಿ ನಿಜವಾಗಿ ಎಷ್ಟು ಬರುತ್ತೆ ಅಂತ ನೋಡೋಣ ವಿದ್ಯಾರ್ಥಿಗಳೇ. 8743 7275 2 ಅಂಕೆಗಳನ್ನ ಕೂಡಿಸಿದಾಗ ವಿದ್ಯಾರ್ಥಿಗಳು ನಮಗೆ ಎಷ್ಟು ಬರುತ್ತೆ, 5 ಕೂಡಿಸು 3 8, 7 ಕೂಡಿಸು 4 11, 1 ಲೀಟ್ರಿ 1 ಲೀಟ್ರಿ, 1 ಕೂಡಿಸು 2 3, 3 ಕೂಡಿಸು 7 10, 1 ಲೀಟ್ರಿ 0 ಲೀಟ್ರಿ, 1 ಕೂಡಿಸು 7 8, 8 ಕೂಡಿಸು 8 16. ಹಾಗಾದರೆ ವಿದ್ಯಾರ್ಥಿಗಳು 16 ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ಬತ್ತು, 16018. ಆದ್ದರಿಂದ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನಾಗಿದೆ. ಆದ್ದರಿಂದ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಏನಾಗಿದೆ, ಸರಿಸುಮಾರು ಸಮನಾಗಿದೆ ಅಂದರೆ ಸಮೀಪದಲ್ಲಿದೆ ವಿದ್ಯಾರ್ಥಿಗಳೇ. ಉದಾಹರಣೆ 3, 24316 ಮತ್ತು 34861ರ ಮೊತ್ತವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. 24316 ಮತ್ತು 34861ರ ಮೊತ್ತವನ್ನು ಏನು ಮಾಡ್ತೀವಿ, ಇಲ್ಲಿ 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸ್ತೀವಿ ವಿದ್ಯಾರ್ಥಿಗಳೇ. 24316 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಾಗುತ್ತೆ, 24000 ಆಗುತ್ತದೆ ವಿದ್ಯಾರ್ಥಿಗಳೇ. ಯಾಕಂದರೆ 6 ಏನಿದೆ ಬಿಡಿ ಸ್ಥಾನವಿದೆ, ಇದನ್ನು 0ಗೆ ಬದಲಾಯಿಸ್ತೀವಿ. 1 ಏನಿದೆ 10ರ ಸ್ಥಾನದಲ್ಲಿ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 3 100ರ ಸ್ಥಾನದಲ್ಲಿ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 3 0ಗೆ ಸಮೀಪ ಇರೋದರಿಂದ ವಿದ್ಯಾರ್ಥಿಗಳು 3ಅನ್ನು ಏನು ಮಾಡ್ತೀವಿ, 0ಗೆ ಬದಲಾಯಿಸ್ತೀವಿ.
ಹಾಗಾದ್ರೆ ವಿದ್ಯಾರ್ಥಿಗಳು 1000 ಸ್ಥಾನದಲ್ಲಿ 4ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳು 4 ಹೆಂಗಿದ್ದಂಗೆ ಇಡ್ತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರುತ್ತೆ? 24,000 ಬರುತ್ತೆ. 34,860 ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿದಾಗ ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟಾಗುತ್ತೆ? 35,000 ಆಗುತ್ತದೆ. 1 ಏನಿದೆ ಬಿಡಿ ಸ್ಥಾನದಲ್ಲಿ ಇದನ್ನು 0ಗೆ ಬದಲಿಸ್ತೀವಿ. 6 ಏನಿದೆ 10ರ ಸ್ಥಾನದಲ್ಲಿ ಇದನ್ನು ಕೂಡ 0ಗೆ ಬದಲಿಸ್ತೀವಿ. 8 100ರ ಸ್ಥಾನದಲ್ಲಿ ಇದನ್ನು ಕೂಡ 0ಗೆ ಬದಲಿಸ್ತೀವಿ. ಆದರೆ 4ರಲ್ಲಿ ಏನು ಮಾಡ್ತೀವಿ? ಒಂದು ಹೆಚ್ಚು ಮಾಡ್ತೀವಿ ವಿದ್ಯಾರ್ಥಿಗಳು, 5 ಆಗುತ್ತೆ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ 34,861 ಇದ್ದು ಏನಾಗುತ್ತೆ? 35,000 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳು 2 ಅಂಕಿಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. 0 × 0 0, 0 × 0 0, 0 × 0 0, 5 × 4 9, 3 × 2 5. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಬಂತು? ಉತ್ತರ 59,000. ಹಾಗಾದ್ರೆ ವಿದ್ಯಾರ್ಥಿಗಳು ಅಂದಾಜು ಮೊತ್ತ ಎಷ್ಟಾಯಿತು? 59,000. ನೈಜ ಸಂಕಲನದಿಂದ ತಾಳೆ ನೋಡು. ಇದು ನಿಜವಾದ ಸಂಕಲನ ವಿದ್ಯಾರ್ಥಿಗಳೇ. 24,316, 34,861 ಈ 2 ಸಂಖ್ಯೆಗಳನ್ನ ಕೂಡಿಸಬೇಕು ವಿದ್ಯಾರ್ಥಿಗಳೇ. 1 × 6 7, 6 × 1 7, 8 × 3 11, 1 ಲೀಟ್ರ್ 1 ಲೀಟ್ರಿ. 1 × 4 5, 5 × 4 9. ಹಾಗಾದ್ರೆ ವಿದ್ಯಾರ್ಥಿಗಳು 3 × 2 5. ಹಾಗಾದ್ರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬಂತು? 59,177. ಆದ್ದರಿಂದ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನಾಗಿದೆ. ಆದ್ದರಿಂದ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಏನಾಗಿದೆ ವಿದ್ಯಾರ್ಥಿಗಳೇ? ಸರಿಸುಮಾರು ಸಮನಾಗಿದ್ದರೆ ಅದರ ಸಮೀಪದಲ್ಲಿದೆ ವಿದ್ಯಾರ್ಥಿಗಳೇ. ಉದಾಹರಣೆ 4. 38,527 ಮತ್ತು 32,596 ಮೊತ್ತವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಹಾಗಾದ್ರೆ ವಿದ್ಯಾರ್ಥಿಗಳು ನಾವಿಲ್ಲಿ ಏನು ಮಾಡ್ತೀವಿ? 38,527 ಮತ್ತು 32,596 ಮೊತ್ತವನ್ನು ಏನು ಮಾಡ್ತೀವಿ? 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸ್ತೀವಿ ವಿದ್ಯಾರ್ಥಿಗಳೇ. 38,527 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 40,000 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ ಅದು ಯಾವ ರೀತಿ ಆಗುತ್ತೆ ನೋಡೋಣ ವಿದ್ಯಾರ್ಥಿಗಳೇ. 7 ಏನಿದೆ ಬಿಡಿ ಸ್ಥಾನದಲ್ಲಿ ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 2 ಏನಿದೆ 10ರ ಸ್ಥಾನದಲ್ಲಿ ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 5 ಏನಿದೆ 100ರ ಸ್ಥಾನದಲ್ಲಿ ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ ವಿದ್ಯಾರ್ಥಿಗಳೇ. 8 ಏನಿದೆ 1000 ಸ್ಥಾನದಲ್ಲಿ ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. ಆದರೆ ಏನು ಮಾಡ್ತೀವಿ ವಿದ್ಯಾರ್ಥಿಗಳೇ? 3ನ್ನು ಇಲ್ಲಿ 1 ಕೂಡಿಸಿ 4 ಮಾಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿದ್ಯಾರ್ಥಿಗಳೇ 38,527 ಏನಾಗುತ್ತೆ? 40,000 ಆಗುತ್ತದೆ ವಿದ್ಯಾರ್ಥಿಗಳೇ. 32,596 ಸಮೀಪದ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಹಾಗಾದ್ರೆ ವಿದ್ಯಾರ್ಥಿಗಳು ಏನಾಗುತ್ತೆ ನೋಡೋಣ ವಿದ್ಯಾರ್ಥಿಗಳೇ. 6 ಏನಿದೆ ಬಿಡಿ ಸ್ಥಾನದಲ್ಲಿ ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ ವಿದ್ಯಾರ್ಥಿಗಳೇ. 9 ಏನಿದೆ 10ರ ಸ್ಥಾನದಲ್ಲಿ ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ ವಿದ್ಯಾರ್ಥಿಗಳೇ. 5 100ರ ಸ್ಥಾನದಲ್ಲಿದೆ ವಿದ್ಯಾರ್ಥಿಗಳೇ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 2 1000 ಸ್ಥಾನದಲ್ಲಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. ಆದರೆ ಇಲ್ಲಿ ಏನು ಬದಲಾವಣೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. 3 ಹೆಂಗಿದ್ದಂಗೆ ಇಡ್ತೀವಿ ವಿದ್ಯಾರ್ಥಿಗಳೇ. 32,596 ಏನಾಗುತ್ತದೆ? 30,000 ಆಗುತ್ತದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ಈ 2 ಅಂಕಿಗಳನ್ನ ಕೂಡಿಸಿದಾಗ 0 × 0 0, 0 × 0 0, 0 × 0 0, 0 × 0 0, 3 × 4 7. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಬಂತು? 70,000. ಹಾಗಾದ್ರೆ ವಿದ್ಯಾರ್ಥಿಗಳ ಅಂದಾಜು ಮೊತ್ತಷ್ಟು 70,000. ನೈಜ ಸಂಕಲನದಿಂದ ತಾಳೆ ನೋಡೋದು. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಿಜವಾದ ಸಂಕಲನದಿಂದ ತಾಳೆ ನೋಡ್ತೀವಿ ವಿದ್ಯಾರ್ಥಿಗಳೇ. 38,527, 32,596 ಈ 2 ಅಂಕಿಗಳನ್ನ ಕೂಡಿಸ್ತೀವಿ ವಿದ್ಯಾರ್ಥಿಗಳೇ. 6 × 7 13, 1 ಲೀಟ್ರಿ 3 ಲೀಟ್ರಿ. 1 × 9 10, 10 × 2 12, 1 ಲೀಟ್ರಿ 2 ಲೀಟ್ರಿ. 1 × 5 6, 6 × 5 11, 1 ಲೀಟ್ರಿ 1 ಲೀಟ್ರಿ. 1 × 2 3, 3 × 8 11, 1 ಲೀಟ್ರಿ 1 ಲೀಟ್ರಿ. 1 × 3 4, 4 × 3 7. ಹಾಗಾದ್ರೆ ವಿದ್ಯಾರ್ಥಿಗಳು ಎಷ್ಟು ಬಂತು? 71,123. ಆದ್ದರಿಂದ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನಾಗಿದೆ. ಹಾಗಾದರೆ ವಿದ್ಯಾರ್ಥಿಗಳು ನಾವು ಇಲ್ಲಿ ಬರ್ತೀವಿ. ಆದ್ದರಿಂದ ಅಂದಾಜು ಮೊತ್ತವು ನೈಜ ಸಂಕಲನದ ಮೊತ್ತಕ್ಕೆ ಸರಿಸುಮಾರು ಸಮನಾಗಿದೆ ಅಂದರೆ ಸಮೀಪದಲ್ಲಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.